ಕೋಲಾರ ಜಿಲ್ಲೆಯಲ್ಲಿ ಶೌಚಗುಂಡಿಗೆ ಮಕ್ಕಳನ್ನ ಇಳಿಸಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಬಯಲಿಗೆ ಬಂದಿದೆ. ಅದು ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವುದು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಯಾವ ಎಂಥ ವಾತಾವರಣದಲ್ಲಿ ಕಲಿಯುತ್ತಿದ್ದಾರೆಂಬುದಕ್ಕೆ ಕನ್ನಡಿ ಹಿಡಿದಂತಿದೆ. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದಲೇ ಶೌಚಾಲಯ ಸ್ವಚ್ಛಗೊಳಿಸಿ ಅಮಾನವೀಯ ಕೃತ್ಯ ನಡೆಸಿರುವ ಶಿಕ್ಷಕರು. ಯಶವಂತಪುರ ಕ್ಷೇತ್ರದ ಅಂದ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಕೃತ್ಯ. ಶಾಲಾ ಮಕ್ಕಳ ಕೈಯಿಂದಲೇ ಶೌಚಾಲಯ ಕ್ಲೀನ್ ಮಾಡಿಸಿಕೊಂಡ ಶಿಕ್ಷಕರು. ವಿದ್ಯಾಭ್ಯಾಸಕ್ಕೆ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸುವುದು ಹೇಯ ಕೃತ್ಯವಾಗಿದೆ ಎಂದು ಸಾರ್ವಜನಿಕರು ಶಾಲಾ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದರು. ಹಿಂದಿನಿಂದಲೂ ಈ ಶಾಲೆಯ ಶಿಕ್ಷಕರು ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ವಿಚಾರ ಪೋಷಕರಿಗೆ ಗೊತ್ತಾಗಿ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೋಷಕರು ಬೆಳಗ್ಗೆಯಿಂದಲೇ ಶಾಲೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇತ್ತ ಶಾಲಾ ಶಿಕ್ಷಕರು ಎಂದಿನಂತೆ ಶಾಲೆಗೆ ತಡವಾಗಿ ಬಂದು ಪೋಷಕರು ಕೆಂಗಣ್ಣಿಗೆ ಗುರಿಯಾದರು. ಇತ್ತೀಚೆಗೆ ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಕೃತ್ಯ ರಾಜ್ಯಾದ್ಯಂತ ಭಾರೀ ಸುದ್ದಿಯಾಗಿತ್ತು. ಅಲ್ಲದೆ ವಸತಿ ಗೃಹದಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ತೆಗೆದ ವಿಚಾರವೂ ಬಯಲಿಗೆ ಬಂದಿತು. ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ಇಂಥ ಕೃತ್ಯ ನಡೆದಿರುವುದು. ಪೋಷಕರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಡೆ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಸಾಕಷ್ಟು ಸಿಬ್ಬಂದಿ ಇಲ್ಲದ ಕಾರಣ ವಿದ್ಯಾರ್ಥಿಗಳನ್ನೇ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಇದಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಅಲ್ಲ ಸರಿ, ಓಕೆ, ಪರವಾಗಿಲ್ಲ. ಒಂದಿನ ಲೇಟ್ ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ ಸಮಸ್ಯೆ. ಅಲ್ಲ ಮೇಡಮ್, ಈಗ ಮಕ್ಕಳಿಗೆ ನೀವೇ ಒಂದು ದಾರಿ ತೋರಿಸ್ತಾರೆ. ಅದನ್ನು ಬಿಟ್ಬಿಟ್ಟು ನೋಡಿ, 9 ವರ್ಷ ಸೈಡ್ ಮಕ್ಕಳು ಏನಾಗ್ತದೆ, ಯಾವುದೋ ಒಂದು ಬೈಕ್ ಬಂದು ಯಾರೇ ಥರ ಮಾಡಿದ್ರೆ ಸರೋಗಲ್ಲ ಅಂತೇಳಿ ಒಂದು ವಾರದಿಂದ ತನಿಖೆ ಮಾಡಿರೋದು. ಯಾಕೆ ಸ್ಕೂಲ್ ಅಲ್ಲ ಮೇಡಮ್, ಸಂಬಳ ತಗೊಂತೀರಾ ಕೆಲಸ ಮಾಡೋಕ್ಕೆ ನಿಮಗೆ? ಅಲ್ಲ ಮೇಡಮ್, 3 ಬಾರಿ ವಾರ್ನಿಂಗ್ ಕೊಟ್ಟವ್ರು ನಿಮಗೆ. 3 ಬಾರಿ ವಾರ್ನಿಂಗ್ ಕೊಟ್ಟರು ತಿರ್ಗಿ ಹಾಕಿದೆ ಕೆಲಸ ಮಾಡ್ತಾ ಇದ್ದೀರಾ ನೀವು? ಒಬ್ಬರು ಮಾತಾಡ್ರಿ. 8:30ಗಾ? ಸ್ಕೂಲ್ 8:30ಗೆ ಓಪನ್ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ 9 ಗಂಟೆ 9:10 ಆದ್ರೂ ಇನ್ನೂ ಓಪನ್ ಆಗಿಲ್ಲ ಯಾವುದೇ ಕಾರಣಕ್ಕೂ. ಇದ್ರ ಬಗ್ಗೆ ನಮ್ಮ ಊರಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಗೊತ್ತಾಗ್ತಿಲ್ಲ. 1 ದಿನ 2 ದಿನ ನಾವು ನೋಡಿದ್ದೀವಿ, ನಾವು ನೋಡಿ ಸಾಕಾಗಿ. ಆದರೆ ನಿನ್ನೆ ನಡೆದಿರೋ ಘಟನೆಯಲ್ಲಿ ಬಾತ್ರೂಮು ಮತ್ತು ಮಕ್ಕಳ ಕೈಲಿ ಬಾತ್ರೂಮು ಬಚ್ಚಲೆಲ್ಲ ಕಳಿಸಿದ್ದಾರೆ. ಇದ್ರ ಬಗ್ಗೆ ಯಾರು ನಮ್ಮ ಊರಲ್ಲಿ ಯಾರಿಗೂ ಇದ್ದೀರೋ ಮಾತಾಡೋಕ್ಕೆ? ಮೇನ್ ಅಧಿಕಾರಿಗಳು ಇದ್ದೀರಾ ಸಮಯ ಏನಂದರೆ ಇವತ್ತಿನ ದಿನದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ 9 ಗಂಟೆ ಆದ್ರೂ ಇನ್ನೂ ಗೌರ್ಮೆಂಟ್ ಸ್ಕೂಲ್ ಯಾವುದೇ ಕಾರಣಕ್ಕೂ ಓಪನ್ ಆಗಿಲ್ಲ. ಮಕ್ಕಳು ಬಂದಿದ್ದರೆಲ್ಲ ಅವರು ಬೀದಿಯಲ್ಲಿ ಮತ್ತು ರೋಡಲ್ಲೆಲ್ಲ ಕಾಯ್ಕೊಂಡಿರ್ತವ್ರೆ. ಇದ್ರ ಬಗ್ಗೆ ಈ ಥರ ದಿನ ನಾವು ಅಬ್ಸರ್ವ್ ಮಾಡೋ 1 ದಿನ ನೋಡಿದ್ರೆ 2 ದಿನ ನೋಡಿದ್ದೀವಿ. ಆದರೆ ಇವರು ಸರಿಯಾಗಿ ಸ್ಕೂಲ್ನ ನಡೆಸೋ ಜವಾಬ್ದಾರಿನ ಮೇಡಮ್ ತಗೊಂಡಿಲ್ಲ. ಹಾಗಾಗಿ ಪಾಪ ಅವ್ರು ಶಿಕ್ಷಕರೆಲ್ಲ ಬಂದು ಕಾಯ್ತವ್ರೆ. ಮಾಸ್ಟ್ರಿಗೂ ಫೋನ್ ಮಾಡ್ತವ್ರೆ, ಮೇಡಮ್ಗೂ ಫೋನ್ ಮಾಡ್ತವ್ರೆ. ಅವ್ರು ಯಾವುದೇ ಥರ ರೆಸ್ಪಾನ್ಸ್ ಮಾಡಿ ಮಾತಾಡ್ತಾರೆ. ಓಪನ್ ಆಗಬೇಕು ಸ್ಕೂಲ್. ಅವ್ರು ಏನಂದರೆ ಮಕ್ಕಳು ಓದೋದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಟೀಚರ್ಗಳು ಬರೀ 4 ಜನ, 8 ಕ್ಲಾಸ್ಗೂ 4 ಜನ ಪಾಠ ಮಾಡ್ತಾರೆ ಟೀಚರ್ಗಳು. ಯಾವಾಗ ನಾನು ಬರ್ತಾ ಇದ್ದಾರೆ 8 ಕ್ಲಾಸ್ ಓಪನ್ ಆಗಿಲ್ಲ. ಮೇಡಮ್ಮು ಮತ್ತು ಆಯಾ ಕೆಲಸ ಮಾಡೋರು ಇಲ್ಲಿ ಪಾಪ ಅವ್ರನ್ನ ಕಾಯ್ತಾ ಇದ್ದಾರೆ. ಹೆಡ್ ಮೇಡಮ್ ಬೇಜವಾಬ್ದಾರಿತನದಿಂದ ಇವತ್ತಿನ ಅವರು ಮಕ್ಕಳು ಓದೋದ್ರ ಬಗ್ಗೆ ಅವ್ರಿಗೆ ಬೇಕಾಬಿಟ್ಟು ಕಾಟಾಚಾರ ಆಗಿದೆ. ಇವತ್ತಿನ ದಿನ ಇದನ್ನ ಕ್ರಮನ ಕೈಗೊಂಡಿದ್ದೀವಿ. ಅಲ್ಲ ಸರ್, ಎಲ್ಲ ಮಕ್ಕಳು ಒಂದು ವೇಳೆ ಒಂದು ಅನಾಹುತ ಆಯಿತು ರೋಡಲ್ಲಿ, ಗಾಡಿ ಪಾಡಿಗಳು ಓಡಾಡ್ತವೆ. ಖಂಡಿತ ಸರ್. ನನ್ನ ಕೈ ಕೊಟ್ಟಿದ್ರು ಮನೆ ಮಾಡಿರೋದು.